ಹಾಯ್ ಫ್ರೆಂಡ್ಸ್, ನಮಸ್ತೆ. ಎಲ್ಲರೂ ಏನು ಮಾಡ್ತಾರೆ, ಬ್ಯಾಟ್ರಿ ಹಾಕ್ತಾರೆ. ಬ್ಯಾಟ್ರಿ ಹಾಕೋಕ್ಕಿಂತ ಮುಂಚೆ 2 ಸ್ಟೆಪ್ಸ್ ಇದ್ದಾವೆ, ಅವು ಫಾಲೋ ಮಾಡಲ್ಲ. ಅವೆರಡು ಫಾಲೋ ಮಾಡಿಲ್ಲ ಅಂತಂದರೆ ಎಷ್ಟು ಪ್ರಾಬ್ಲಮ್ಸ್ ಬರ್ತವೆ. ಅದೇನೇನು ಮಾಡಬೇಕು ಅಂತ ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡಿರಿ, ಇವಾಗ ಹೊಸ ಬ್ಯಾಟ್ರಿ ಹಾಕ್ತೀವಿ. ನಾವು ಹಾಕೋಕ್ಕಿಂತ ಮುಂಚೆ ಏನು ಮಾಡಬೇಕು, 2 ಸ್ಟೆಪ್ನ ಚೆಕ್ ಮಾಡಬೇಕು. ಇವಾಗೇನು ಹೊಸ ಬ್ಯಾಟ್ರಿ ತೊಗೊತೀರಾ, ಸುಮ್ಗೆ 2 ಬೋಲ್ಟ್ ಬಿಚ್ಚಿ ಹಾಕ್ತೀರಾ. ಈ ಥರ ಮಾಡ್ಬಾರ್ದು ಯಾವಾಗಲೂ. ಯಾಕೆ ಅಂತಂದರೆ, ಇವಾಗ ನೀವೇನ ಬೈ ಚಾನ್ಸ್ ಹೊಸ ಬ್ಯಾಟ್ರಿ ಹಾಕಿದ ಮೇಲೆ ಏನಾಗುತ್ತೆ, ಬ್ಯಾಟ್ರಿ ಏನಾರ ಚಾರ್ಜ್ ಆಗಿಲ್ಲ, ಇಲ್ಲಾಂದರೆ ಕರೆಂಟ್ ಏನಾರ ಲೀಕೇಜ್ ಆಗ್ತಿದ್ರೆ ಬ್ಯಾಟ್ರಿ ನೀವು ಹಾಕೋದು ಕೂಡ ವೇಸ್ಟ್ ಆಗುತ್ತೆ. ಇದು ಹೆಂಗೆ ಚೆಕ್ ಮಾಡಬೇಕಂದ್ರೆ, ಹೊಸ ಬ್ಯಾಟ್ರಿ ಹಾಕೋಕ್ಕಿಂತ ಮುಂಚೆ ಏನು ಮಾಡಬೇಕು, ಗಾಡಿಯಲ್ಲಿ ಕರೆಂಟ್ ಲೀಕೇಜ್ ಆಗ್ತಿತ್ತಾ ಅದು ಚೆಕ್ ಮಾಡಬೇಕು. ಆಲ್ಮೋಸ್ಟ್ ಭಾಳ ಜನ ಏನು ಮಾಡ್ತಾರೆ, ಹೊಸ ಬ್ಯಾಟ್ರಿ ತೊಗೊತಾರೆ, ಬಿಚ್ಚಿ 2 ಬೋಲ್ಟ್ ಬಿಚ್ಚಿ ಹಾಕ್ಬಿಡ್ತಾರೆ. ಈ ಥರ ಯಾವಾಗಲೂ ಮಾಡಬಾರ್ದು. ಇದು ಹೆಂಗೆ ಚೆಕ್ ಮಾಡಬೇಕು ಅಂತಂದರೆ ಭಾಳ ಈಸಿ. ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಚೆಕ್ ಮಾಡಬೇಕು. ಕರೆಂಟ್ ಲೀಕೇಜ್ನ ಯಾವ ಥರ ಚೆಕ್ ಮಾಡಬೇಕು, ಗಾಡಿಯಲ್ಲಿ ಬ್ಯಾಟ್ರಿ ಚಾರ್ಜ್ ಆಗ್ತಿದೆಯಾ ಇಲ್ಲ ಅದು ಚೆಕ್ ಮಾಡಬೇಕು. ಇಂಪಾರ್ಟೆಂಟ್. ಯಾಕೆ ಅಂತಂದರೆ, ನೀವು ಹಾಕ್ಕೊಡ್ತೀರಾ ಬ್ಯಾಟ್ರಿ, ಹಾಕಿದ ಮೇಲೆ ವೆಹಿಕಲ್ ರನ್ನಿಂಗಲ್ಲಿ ಚಾರ್ಜ್ ಆಗೋಲ್ಲ ಬ್ಯಾಟ್ರಿ. ಅವಾಗ ಚಾರ್ಜ್ ಆಗಿಲ್ಲ ಅಂತಂದರೆ ನೀವು ಈ ಥರದ 10 ಬ್ಯಾಟ್ರಿ ಹಾಕಿದ್ರೂ ವೇಸ್ಟೇ. ಅದು ಹೆಂಗೆ ಚೆಕ್ ಮಾಡಬೇಕು ತೋರಿಸ್ತೀನಿ ನೋಡಿರಿ. ಫಸ್ಟ್ ಒನ್ನು ಏನು ಮಾಡಬೇಕು, ಇಲ್ಲಿ ನೋಡಿರಿ. ಇವಾಗ ನಾನು ಪಾಸಿಟಿವ್ ಕಪ್ಲರ್ನ ಓಪನ್ ಮಾಡಿದ್ದೀನಿ. ಓಪನ್ ಮಾಡಾಗಿದ್ಮೇಲೆ ಇದರಲ್ಲಿ ನಾವು ಕರೆಂಟ್ ಲೀಕೇಜ್ ಇದೆಯಾ ಚೆಕ್ ಮಾಡಬೇಕು. ಹೆಂಗೆ ಚೆಕ್ ಮಾಡಬೇಕಂದ್ರೆ, ಒಂದು ಮಲ್ಟಿಮೀಟ್ರ್ ತೊಗೊಳ್ರಿ. ಮಲ್ಟಿಮೀಟ್ರ್ ತೊಗೊಂಡು 10 ಆಂಪಿಯರಲ್ಲಿ ಇಟ್ಕೋಬೇಕು. 10 ಆಂಪಿಯರಲ್ಲಿ ಇಟ್ಟು ಆನ್ ಮಾಡಿ ವೋಲ್ಟೇಜಿಗೆ ಇಟ್ಕೊಂಡು ಒಂದು ಪಾಸಿಟಿವಿಗೆ ಇಡ್ರಿ, ಇನ್ನೊಂದು ಇದಕ್ಕೂ ಪಾಸಿಟಿವ್ಗೆ. ಇವಾಗ ಇಲ್ಲಿ ನೋಡಿರಿ, ನಿಮ್ಗೆ ತೋರಿಸ್ತೀನಿ. ಇಲ್ಲಿ ನಿಮಗೆ ಪೂರ ಟೋಟಲಿ 0 ಅಂತಲೇ ಬರಬೇಕು. ಇಲ್ಲಿ 0 ಅಂತ ಬಂದರೆ ನಿಮ್ಮ ಗಾಡಿಯಲ್ಲಿ ಎಲ್ಲಿ ಕರೆಂಟ್ ಲೀಕೇಜ್ ಆಗ್ತಿಲ್ಲ. ಇಲ್ಲಿಂದ ಏನಾನ ನಿಮಗೆ ಇವಾಗ 1 ನಂಬರು, 2 ನಂಬರು, 3 ನಂಬರು, 4 ನಂಬರು, ಈ ಥರ ಯಾವುದೇ ಒಂದು ನಂಬರ್ ಬಂದ್ರೂ ಇಲ್ಲಿ ನೋಡ್ರಿ ಬರ್ತಾ ಇಲ್ಲ. ಈ ಥರ ಯಾವುದೇ ಒಂದು ನಂಬರ್ ಬಂದ್ರೂ ನಿಮ್ಮ ಗಾಡಿಯಲ್ಲಿ ಕರೆಂಟ್ ಲೀಕೇಜ್ ಆಗ್ತಾಯಿದೆ. ನೀವು ಹೊಸ ಬ್ಯಾಟ್ರಿ ಹಾಕಿದ್ರೂ ಗಾಡಿ ಇವಾಗ ನೀವು ರಾತ್ರಿ ಏನೋ ನಿಲ್ಲಿಸಿದಾಗ ಆಟೋಮೆಟಿಕ್ಕು ಬೆಳಿಗ್ಗೆ ನಿಮಗೆ ಗಾಡಿ ಸೆಲ್ಫ್ ಆಗೋದಿಲ್ಲ. 1-2 ಸೆಲ್ಫ್ ಹೊಡೆದ್ರೆ ಸಾಕು, ಫುಲ್ ಬ್ಯಾಟ್ರಿನೇ ಡೆಡ್ ಆಗಿಬಿಡುತ್ತೆ. ಆವಾಗ ನಿಮಗೆ ಅನ್ಕೊಬೇಕು ಕರೆಂಟು ಲೀಕೇಜ್ ಆಗ್ತಿದೆ. ಆವಾಗ ಹೆಂಗೆ ಚೆಕ್ ಮಾಡಬೇಕು ಎಲ್ಲಿ ಲೀಕೇಜ್ ಆಗ್ತಿದೆ ಅಂದರೆ, 2 ಜಾಗದಾಗೆ ಕರೆಂಟ್ ಲೀಕೇಜ್ ಆಗುತ್ತೆ. ಒಂದು ಎಲ್ಲಿ ಅಂತಂದರೆ, ನಿಮ್ಮದು ಸ್ಪೀಡೋಮೀಟ್ರು ಏನಿದೆಯೋ ಪೂರ ಅಸೆಂಬಲ್ಲಿ, ಅಲ್ಲಿ ನಿಮಗೆ ಟೈಮಿಂಗು, ಸರ್ವಿಸ್ ರಿಮೈಂಡ್ರು, ಎನಿ ಪೂರ ಸ್ಪೀಡೋಮೀಟ್ರಲ್ಲಿ ಬರುತ್ತೆ ನಿಮಗೆ. ಆವಾಗ ಅಲ್ಲಿ ಕರೆಂಟ್ ಲೀಕೇಜ್ ಆಗೋ ಚಾನ್ಸಸ್ ಇರುತ್ತೆ. ಅಲ್ಲಿ ನಿಮಗೆ ಏನನ್ನ ಆ ಥರ ಈ ಪ್ರಾಬ್ಲಮ್ ಬಂತು ಅಂತಂದರೆ, ಸ್ಪೀಡೋಮೀಟ್ರ್ ಅಸೆಂಬ್ಲಿ ರಿಪ್ಲೇಸ್ ಮಾಡಿರಿ. ಅದು ಬಿಟ್ಟರೆ ಮತ್ತೆ ಎಲ್ಲೂ ಆಗೋಲ್ಲ. ಇನ್ನೊಂದು ಜಾಗದಾಗೆ ನಿಮ್ಮ ಸ್ಕೂಟಿ ಏನಾನ ಇದ್ದರೆ, ನಿಮ್ಮ ಡಿಕ್ಕಿಯಲ್ಲಿ ಒಂದು ಲೈಟ್ ಬರುತ್ತೆ. ಆ ಲೈಟಲ್ಲಿ ಏನಾನ ಡೈರೆಕ್ಟ್ ಆದರೆ ಅಲ್ಲೂ ನಿಮಗೆ ಕರೆಂಟ್ ಲೀಕೇಜ್ ಆಗುತ್ತೆ. ಆ 2 ಜಾಗದಾಗೆ ಕರೆಂಟ್ ಲೀಕೇಜ್ ಆಗುತ್ತೆ. ಇವಾಗ ಸೆಕೆಂಡ್ನೇ ಆಪ್ಷನ್ ಏನು ಚೆಕ್ ಮಾಡಬೇಕು, ಗಾಡಿಯಲ್ಲಿ ಬ್ಯಾಟ್ರಿ ಚಾರ್ಜ್ ಆಗ್ತಿದೆಯೋ ಇಲ್ಲೋ ಅದು ಚೆಕ್ ಮಾಡಬೇಕು. ನೋಡಿರಿ, ಇವಾಗ ಹಾಕಿದ್ದೀನಿ ನಾನು. ಮೇನ್ ಪಾಯಿಂಟು ಇನ್ನೂ ಒಂದು ಏನಂತಂದರೆ, ಯಾವುದು ಲೋಕಲ್ ಬ್ಯಾಟ್ರಿ ಅಂತ ಬರೋಲ್ಲ. ಎಲ್ಲ ಅದಕ್ಕೆ ತಕ್ಕಂತೆ ಮಾರ್ಜಿನ್ ಇರುತ್ತೆ, ಅದು ತಕ್ಕಂತೆ ಅಮೌಂಟ್ ಇರುತ್ತೆ. ಅವನು 2 ವರ್ಷ ಗ್ಯಾರಂಟಿ ಕೊಡ್ತಿದ್ದಾನೆ ಅಂತಂದರೆ ಅದರಲ್ಲಿ ಏನನ್ನ ಒಂದು ಪ್ರಾಡಕ್ಟ್ ಇದ್ದೇ ಇರುತ್ತೆ. ಬಟ್ ನಾವು ಮೇನ್ ಏನು ಚೆಕ್ ಮಾಡಬೇಕು, ಇದು ಚೆಕ್ ಮಾಡಬೇಕು. ಅವನು 2 ವರ್ಷ ಗ್ಯಾರಂಟಿ ಕೊಡ್ತಿದ್ದಾನೆ ಅಂತಂದರೆ ಏನನ್ನ ಒಂದು ಸಣ್ಣ ಪುಟ್ಟ ಆಗಲಿ ಹಾಕಿರ್ತಾನೆ ಒಳಗಡೆ ಬ್ಯಾಟ್ರಿಯಲ್ಲಿ, ಕರೆಕ್ಟಾ? ಅದು ಸೆಕೆಂಡ್ರಿ. ಅದು ಯಾವುದೇ ಕಂಪ್ನಿ ಆಗಲಿ ಅದ್ರ ಬಗ್ಗೆ ನಾವು ಮಾತಾಡೋದು ಬೇಡ. ನಮಗೇನು ಗಾಡಿ ಚೆನ್ನಾಗಿರಬೇಕು. ಇವಾಗ ಬ್ಯಾಟ್ರಿ ಗಾಡಿಯಲ್ಲಿ ಚಾರ್ಜ್ ಆಗ್ತಿದೆಯೋ ಇಲ್ಲೋ ಅದು ಚೆಕ್ ಮಾಡಬೇಕು. ನಿಮಗೆ ತೋರಿಸ್ತೀನಿ ನೋಡ್ರಿ. ಇವಾಗ ನಾವು 10 ಆಂಪಿಯರಲ್ಲಿ ಇಟ್ಟಿದ್ವಿ, ಅದು ತೆಗ್ದು 600 ವೋಲ್ಟಲ್ಲಿ ಇಟ್ಟಿದ್ದೀನಿ. ಇಟ್ಟಾದಮೇಲೆ ವೋಲ್ಟೇಜಿಗೆ ಇಟ್ಟು ಗಾಡಿ ಸ್ಟಾರ್ಟ್ ಮಾಡ್ತಿದ್ದೀನಿ. ಸ್ಟಾರ್ಟ್ ಮಾಡಾದಮೇಲೆ ಒಂದು ನಾಬು ಮೈನಸ್ಸಿಗೆ, ಒಂದು ನಾಬು ಪ್ಲಸ್ಸಿಗೆ ಇಟ್ಟಿದ್ದೀನ. ಇಲ್ಲಿ ನೋಡಿರಿ, 14+ ಬರ್ತಿದೆ. ಇದು 14+ ಬರಬೇಕು. 14.27 ಬರ್ತಿದೆಯಲ್ಲ, ಇದು 14 ಅಬೋವ್ ಇರಬೇಕು, 15 ಒಳಗಡೆ ಇರಬೇಕು. ಆವಾಗ ನಿಮ್ಮ ಗಾಡಿ
ಫಸ್ಟ್ ಕ್ಲಾಸ್ ಚಾರ್ಜ್ ಆಗ್ತಿದೆ. ಮತ್ತು 15+ ಆಗಬಾರ್ದು, 14 ಒಳಗಡೆನೂ ಇರಬಾರ್ದು. ಇದ್ರ ಮಧ್ಯಾಹ್ನ ಇರಬೇಕು. 14+ಅಲ್ಲಿ 15 ಒಳಗಡೆನೇ ಇರಬೇಕು. ಅವಾಗಿದ್ರೇ ನಿಮ್ಮ ಗಾಡಿ ಚಾರ್ಜ್ ಆಗ್ತಿದೆ ಅಂತ ಅರ್ಥ. ಇನ್ನೂ ಒಂದು ಏನು ಮಾಡಬೇಕು, ಬ್ಯಾಟ್ರಿ ಹಾಕೋಕ್ಕಿಂತ ಮುಂಚೆ ಇವಾಗ ಏನು ಮಾಡ್ತಾರೆ, ಭಾಳ ಜನ ಬ್ಯಾಟ್ರಿ ಏನಿದೆ ಸ್ಟಾಕಲ್ಲಿ ಇಟ್ಟಿರ್ತಾರೆ. ಆ ಬ್ಯಾಟ್ರಿ ಒಂದೊಂದು ತಿಂಗಳಾಗಿದ್ರೂ ಚಾರ್ಜಿಗೆ ಇಟ್ಟಿರಲ್ಲ. ಆವಾಗ ನಾವು ಹಾಕೋಕ್ಕಿಂತ ಮುಂಚೆ ಒಂದು ಸರಿ ಆಗಲಿ ಚಾರ್ಜ್ ಮಾಡಿ ಹಾಕಬೇಕು ಬ್ಯಾಟ್ರಿ, ಹೊಸ ಬ್ಯಾಟ್ರಿ. ಇವಾಗ ನೋಡಿ, ಇದು ಎಷ್ಟಿದೆ, 13.2 ಇದೆ. ಮಿನಿಮಮ್ ಸೆಲ್ಫ್ ಆಗಬೇಕು ಅಂದರೆ 12+ ಇರಬೇಕು. 12.8 ಆದರೂ ಇರಬೇಕು. ಇದ್ರೇ ಗಾಡಿ ಸೆಲ್ಫ್ ಆಗೋದು. ವಿಡಿಯೋ ಏನಾನ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಓಕೆ, ಬಾಯ್.